ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ದಯವಿಟ್ಟು ಬಳ್ಳಾರಿಗೆ ಇವರು ಬದ್ಧತಿದ್ರೆ ಅಭಿವೃದ್ಧಿಗೆ ನೀವು ನಿಮ್ಮ ಹತ್ರ ತಾಕತ್ತಿದ್ರೆ NMDC ಪ್ಲಾಂಟ್ ಸರ ಹೋರಾಟ ಮಾಡ್ರಿ, ನಾವೆಲ್ಲರೂ ನಿಮ್ಮ ಜೊತೆ ಬರ್ತೀವಿ. ನೀವು ಬೆಂಗಳೂರಿಗೋನ ಡೆಲ್ಲಿಗೋನ ಸಾಧನೆ ಮಾಡ್ರಿ. ಬ್ರಹ್ಮಿಣಿ ಸ್ಟೀಲ್ಸ್ ಅಂತೇಳಿ ಬಡ ರೈತರು ಎಲ್ಲರೂ ಕೊಳಗಲ್ಲವ್ರನ್ನ ಅವರೆಲ್ಲರೂ 3 ಲಕ್ಷಕ್ಕೆ 5 ಲಕ್ಷಕ್ಕೆ ತಗೊಂಡು ಉತ್ತಮಗಾಲಾಗಿ ಮಾರಿದಲ್ಲಪ್ಪ ಸ್ವಾಮಿ. ಅದೇನು ಲೀಗಲ್ ಟ್ರಾನ್ಸಾಕ್ಷನ್ ಏನಪ್ಪ ನೀನು ಮಾಡಿದ್ದು? ನಾನು ಬ್ರಹ್ಮಿಣಿ ಸ್ಟೀಲ್ ಆಗ್ತೀನಿ ಅಂತೇಳಿ ಕಡಪದಲ್ಲಿ ರಾಜಶೇಖರ ಬಗ್ಲಿ ಕೂತ್ಕೊಂಡು ಅಲ್ಲಿ ಫೋಟೋ ಹೊಡ್ಸ್ಕೊಂಡು ಅಲ್ಲಿ ಡಮಾರು, ಇಲ್ಲಿ ಇನ್ನೊಂದು ಮಿತ್ತಲವರು 26 ಕೋಟಿ ಮಾಡ್ತಾರ ಅಂತೇಳಿ ನಾನು 32,000 ಕೋಟಿ ಮಾಡ್ತೀನಿ ಅಂತೇಳಿ ಗೌರ್ಮೆಂಟ್ ಆಫ್ ಇದರಲ್ಲಿ ಇಂಡಸ್ಟ್ರಿಯಲ್ ಮೀಟಲ್ಲಿ MOU ಮಾಡಿದ್ರು. ಇವರು ಜಮೀನೇನು ತಗೊಂಡ್ರು, ಉತ್ತಮಗಾಲ ಕೊಟ್ಟರು. ಮತ್ತು ಈ ರೈತರಿಗೆ ಈಗ ಇವತ್ತಿಗೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತಿರುಗ್ತಾರೆ ರೈತರು. ನಮ್ಮ ತಾಯಿ ಹೆಸರಲ್ಲೇ ನಾನು ಕೊಳಗಲ್ಲ ಟ್ಯಾಂಕ್ ಮಾಡಿದ್ರು, ರುಕ್ಮಿಣಿ ಚೆರುವು ಮಾಡ್ತೀನಿ, ಬಳ್ಳಾರಿಗೆ ಹುಲ್ಲು ನೀರು ಕೊಡ್ತೀನಿ. ಎಲ್ಲೋಯ್ತಪ್ಪ? ಎಲ್ಲೋದ್ ಕರೆ? ಒಂದನ್ನ ಹೇಳಿದ್ದನ್ನ ಖಡಕ್ಕಾಗಿ ಹೇಳ್ತೀನಿ, ಮಾಡೋ ದಮ್ಮು ತಾಕತ್ತಿದ್ರೆ ಮಾಡಿ ತೋರಿಸ್ಬೇಕು. ಬರೀ ಪುಡಾರಿ ಮಾತುಗಳು ಉದ್ರಿ ಮಾತುಗಳೆಲ್ಲ ಕೆಲಸ ಮಾಡಲ್ಲ. ಮಾಡು, ಡೆವಲಪ್ಮೆಂಟಲ್ಲಿ ಜಿತ್ ತಗೋ. ರೆಡಿ, ನೀನು 4 ರೋಡ್ಗಳು ಮಾಡಿರ್ಬೋದು, ನಾನು NMDC ಪ್ಲಾಂಟ್ ತರ್ತೀನಿ ಅಂತ ಪ್ರೆಸ್ ಮೀಟ್ ಮಾಡು, ಡೆಲ್ಲಿಗೆ ಹೋಗೋ, ತಗೊಂಬ, ನಾವು ಓನರಾಗಿ ಸ್ವಾಗತ ಮಾಡ್ತೀವಿ. ನಾವೆಲ್ಲ ನಮ್ಮ ಮುಖಂಡರು ಸ್ವಾಗತ ಮಾಡ್ತಾರೆ, ಇಡೀ ಬಳ್ಳಾರಿ ಜಿಲ್ಲಾ ಎಲ್ಲರೂ ಸ್ವಾಗತ ಮಾಡ್ತಾರೆ. ಆದರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ಬಿಟ್ಟು ವೈಯಕ್ತಿಕವಾಗಿ ದ್ವೇಷ ಸಾಧನೆ ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಎಂಬುದು ಏನಿದೆ? ಎಲ್ಲ ಇದು ಮಾಡಿಸ್ತಾರೆ, ಅವ್ರು ಅದು ನಡೆಸ್ತಾರೆ, ಇದು ನಡೆಸ್ತಾರೆ. ಎಲ್ಲವುದು ನೋಡ್ರಿ, ಬೇವಿನ ಬೀಜ ಹಾಕಿದ್ದವ್ರೇ ಬೇವಿನ ಬೀಜ ಇಟ್ಟಾರ, ಬೇವಿನ ತಿಂತಾರ. ನಾವು ಬೇವಿನ ಬೀಜ ಯಾವತ್ತೂ ಇಟ್ಟಿಲ್ಲ, ನಾವೆಲ್ಲ ಒಳ್ಳೆ ಗಿಡಗಳು ಇಟ್ಟು ಒಳ್ಳೆ ಫಲ ಬರ್ತಾಯಿದ್ದಾರೆ. ಹೀಗಾಗಿ ಈ ಸಭಾ ಮುಖಂಡ ತಮ್ಮೆಲ್ಲರಿಗೂ ಇನ್ನೊಂದು ಅವ್ರ ಮುಖಾಂತರ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ, ನಿಮಗೆ ಬಳ್ಳಾರಿ ಜಿಲ್ಲೆ ಬಗ್ಗೆ ಅಭಿವೃದ್ಧಿ ಕಾಳಜಿ ಇದ್ದರೆ ಬ್ರಹ್ಮಿಣಿ ಸ್ಟೀಲ್ ತಗೊಂಡು ಮಾಡಪ್ಪ. ಉತ್ತಮಗಾಲಕ್ಕೆ ಯಾಕೆ ಮಾರಿದೆ ರಿಯಲ್ ಎಸ್ಟೇಟ್ ಆಗಿ? ಇಲ್ಲಿ ತಗೊಂಡಿದ್ದು ಎಷ್ಟಕ್ಕೆ, ನೀನು ಮಾರಿದ್ದು ಎಷ್ಟಕ್ಕೆ? ಅದು ಡೀಟೇಲ್ಸ್ ತಗೊಂಬ. ಅದೇ ದುರ್ಗಮ್ಮನಲ್ಲಿ ಕೂತ್ಕೊಂಡು ಮಾತಾಡೋಣಕ್ಕೆ. ಇವು ಟವರ್ ಕ್ಲಾಕ್ ಅಲ್ಲಾಡ್ಸೋದು, ಈ ಅಂಡರ್ ಬ್ರಿಡ್ಜ್ ಅಲ್ಲಾಡ್ಸೋದು ಏನೈತೆ ಇದು? ಏನು ಒಂದು ತಿಂಗಳು ಹೆಚ್ಚಾಗ್ಬೋದು, ಇನ್ನೊಂದು ತಿಂಗಳು ಕಡಿಮೆ ಆಗ್ಬೋದು. ಏನು ರೋಡ್ಗಳೆಲ್ಲ ಮೊನ್ನೆ ಕರ್ನಾಟಕ ಅವ್ರು ಕೇಳಿ ರೋಡ್ ಹಾಕ್ಬೇಕಂತೇಳಿ ಮತ್ತೆ ಭರತಕ್ಕೆ ಮಾಡಿ ರೋಡ್ ಹಾಕ್ಕೊಟ್ಟಿಲ್ವಾ? ಅವ್ರು ಏನನ್ನ ಕನ್ಸ್ಟ್ರಕ್ಟಿವ್ ಆಗಿ ಏನನ್ನ ಕೆಲಸ ಹೇಳಿದ್ರಿ. ವಿರೋಧ ಪಕ್ಷ ಗೌರವ ಕೊಡೋ ಗುಣ ಇದೆ ನಮಗೆ. ಇವತ್ತಿನವರೆಗೆ ನಮ್ಗೆ ವಿರೋಧ ಪಕ್ಷದವ್ರು ವಿರೋಧ ಅಂತ ಯಾವತ್ತಿಲ್ಲ. ಮತ್ತೆ ಚುನಾವಣೆ ಆದಮೇಲೆ ನಾವು ಹೆಂಗ್ ರೀತಿ ಫ್ರೆಂಡ್ಸ್ ಥರ ಇತ್ತು ಅದೇ ಥರ ಇದ್ವಿ ಎಲ್ಲರ ಹತ್ರ. ಇವ್ರು ಬಂದ ಮೇಲೆ ದ್ವೇಷ ರಾಜಕಾರಣ ಬಳ್ಳಾರಿ ಜಿಲ್ಲೆಯಲ್ಲಿ ಶುರುವಾಗಿರೋದು. ಅದುವರೆಗೆ ನಮ್ಮ ಜಿಲ್ಲೆಯಲ್ಲಿ ದ್ವೇಷ ರಾಜಕಾರಣ ಇಲ್ಲ. MP ಪ್ರಕಾಶ್ ಅವರಾಯಿತು, ಗೋರ್ಪಡೆ ಅವರಾಯಿತು, ಅಲಮೀರ್ ಭದ್ರಪ್ಪ ಅವರಾಯಿತು, ಕೊಂಡಯ್ಯವರಾಯಿತು, ಬಸವರು ಎಲ್ಲ ಒಂದೇ ವೇದಿಕೆ ಮೇಲೆ ಒಂದೇ ಕಡೆ ಕೂತ್ಕೊಂಡು ಹಲವಾರು ಚರ್ಚೆ ಸಂಬಂಧ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಮಾತಾಡ್ತಾರೆ. ಇವಾಗೆಲ್ಲೈತೆ ಸೀನು? ಆ ವಾತಾವರಣ ಎಲ್ಲೋಯ್ತು? ನೀವು ಕೂಡ ಪತ್ರಕರ್ತರು ನಮಗಿಂತ ಅನುಭವಕರಿದ್ರಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಂತ ಹೇಳ್ರಿ. ಅಭಿವೃದ್ಧಿ ಬಗ್ಗೆ ಏನು ಬೇಕಾದ್ರೆ ಮಾಡಂತ. ನಾನು ತಗೊಂಡೋಣಪ್ಪ 50,000 ಕೋಟಿ ನಾನು ಡೆಲ್ಲಿಯಿಂದ ತರ್ತೀನಿ, ಇದು 1 ವರ್ಷ ಒಳಗೆ ನಾನು ಮಾಡ್ತೀನಿ ಅಂತ ಶಬ್ದ ಮಾಡಿದ ದುರ್ಗಮ್ಮನಾಯಣ ಅಂತ ಹೇಳ್ರಿ, ನಾವು ಅವ್ರಿಗೆ ಹೂನಾರ ಹಾಕಿ ಎಲ್ಲ ದುರ್ಗಮ್ಮಗಳೇನೋ ಬೇಗ ಅಭಿಷೇಕ ಮಾಡೋಣ. ಯಾಕಂದ್ರೆ ನಮ್ಮ ಜನಕ್ಕೆ ಉದ್ಯೋಗ ಬೇಕು. ಈಗ ಒಂದು ಫ್ಯಾಕ್ಟ್ರಿ ಬಂದರೆ ಹಲವಾರು ಡೈರೆಕ್ಟ್ ಇಂಡೈರೆಕ್ಟ್ ಇಂಪ್ಲಿಕೇಶನ್ ಇರ್ತಾವೆ. ಉತ್ತಮಗಾಲು ಅಷ್ಟೇ, ಅವಾಗ ಏನು ಮಾರಿದ್ಯಲ್ಲಪ್ಪ ನೀನು ವಾಪಸ್ ತಂದು ಸ್ಟೀಲ್ ಪ್ಲಾಂಟ್ ಮಾಡು. ಮತ್ತು ಬ್ರಹ್ಮಿಣಿ ಅಂತ ನೀನು ಮಗಳ ಹೆಸರು ಇಟ್ಟಿಯಲ್ಲ, ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು, ಮಕ್ಕಳ ಹೆಸರು ಹಾಕಿಟ್ಟು ನಾವು ಮಾಡ್ತೀವಿ, ಅವ್ನು ತೊಗೊಂಡು ದೊಡ್ಡ ಫ್ಯಾಕ್ಟ್ರಿ ಮಾಡು, ನಾನು ಸ್ವಾಗತ ಮಾಡ್ತೀನಿ. ಹೇಳ್ಬೇಕಂದ್ರೆ ಹಲವಾರು ಇದ್ದಾವೆ, ಒಂದು ಪುಸ್ತಕನೇ ಬರಿಬೋದು. ಈಗ ಏನಂದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಬೋದು. ಈಗ ಸಂದರ್ಭ ಬಂತ ನಿನ್ನೆ ಬರೀ ಸುಳ್ಳು ಅಂದ್ರೆ ಕಂಡೆಮ್ ಮಾಡದೇ ಇದ್ರೆ ಇವರೇನಿಲ್ಲ 100 ಸುಳ್ಳನ್ನ ಗೋಬಲ್ ಪ್ರಚಾರ ಅಂತಾರೆ. ಅದು 100 ಸುಳ್ಳು ಹೇಳ್ಕೊಂಡ್ರೆ ಅದು ಹಂಗೆ ಹೋಗ್ತಾ ಇರ್ತದೆ ನಿಜ ಅಂತ. ಅದಕ್ಕೆ ಇವತ್ತು ಆ ದೃಷ್ಟಿಯಿಂದನೇ ಅದು ತಪ್ಪು ಸುಳ್ಳು ಮಾಹಿತಿ ಅಂತ ಹೇಳೋಕ್ಕೆ ನಾವು ಇವತ್ತು ಕರೆದಿರೋದು. ಇವತ್ತು ಆ ಹುಡುಗ ಇವತ್ತು ಇಲ್ಲ ಅವರು ಇದನ್ನು ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ಅರೆ ಸರ್ಕಾರ ಐತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಐತೆ, ನಾನು ಯಾರು ಸ್ಟೇಟ್ಮೆಂಟ್ ಕೊಡಲಿಕ್ಕೆ, ಅವರೇ ಸ್ಟೇಟ್ಮೆಂಟ್ ಕೊಡಲಿಕ್ಕೆ. ನಾವು ಡಿಮ್ಯಾಂಡ್ ಮಾಡೋದು ನಮ್ಮ ಮುಖಂಡರು ಏನು ಅವ್ರ ಮೇಲೆ 302 ಅವರೇ ಮಾಡಿರೋದು, 302, 307 ಅವ್ರು ಏನು FIR ಹಾಕಿದ್ರೆ ಅವರು ಮುಂದೆ ಎನ್ಕ್ವೈರಿಯಲ್ಲಿ ಸಾಬೀತಾಗುತ್ತೆ. ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಕಂಪ್ಲೇಂಟ್ನ ಸಾಬೀತು ಮಾಡ್ಕೊತಾರೆ. ಅದು ಡಿಪಾರ್ಟ್ಮೆಂಟ್ ವಿಚಾರ. ನಾನಾಯಿತು ಇನ್ನೊಬ್ಬರಾಯಿತು ಮಾತಾಡೋದು ನಾವು ಹೇಳ್ಬೋದು ವಿನಃ ಇಂದ ಮ್ಯಾಟ್ರ್ ಅದನ್ನು ಮಾತಾಡೋ ಎನ್ಕ್ವೈರಿಯಲ್ಲಿದ್ದ ಟೈಮಲ್ಲಿ ನಾವು ತಪ್ಪುದಾರಿಗೆ ಹೇಳೋದು ಮತ್ತೊಂದು ಹೇಳೋದು ನಾವು ಮಾಡೋದು ಸೂಕ್ತ ಅಲ್ಲ. ಯಾಕಂದ್ರೆ ಅನುಭವವಾಗಿ ನೀನು MLA ಆಗಿ MLC ಆಗಿ ಮಂತ್ರಿಯಾಗಿ ಉಸ್ತುವಾರಿ ಸಚಿವ ನಿಮಗೆಲ್ಲ ಗೊತ್ತಿರ್ತಾವೆ ಪ್ರೋಟೋಕಾಲ್ ಪ್ರಕಾರ. ಈಗ ಅದ್ರಲ್ಲಿ ನಾವು ತೋರಿಸೋದೇನೈತೆ? SPDCಗಳು ಮನೆ ಮುಂದೆ ಅದನ್ನ ಯಾವುದೋ ಮನೆ ಕರಿತಿದ್ರಲ್ಲಪ್ಪ, ಯಾವ ಮನೆ ಅದು? ಕುಟೀರ ಮುಂದೆ ಕುಂದಿರ್ಸಿದ್ದಿಲ್ಲ ಗಂಟೆ ಕಾಯ್ಕಂತ. ನಾವು ಮಾಡಿದ್ವ ನಮ್ಮವ್ರೇನಣ್ಣ? ಇನ್ನೂ ಒಂದು ಹೇಳ್ತೀನಿ, ಮೇಲೆ ಕೂತ್ಕೊಂಡು ಸೀನಿಯರ್ ಲೀಡರ್ಗಳು ಒಂದು ಸೀನಿಯರ್ ಲೀಡರ್ಗಳು ಹೆಸರುಗಳು ಇಟ್ಟಿದ್ರು. ಹೆಸರು ಬೇಡ, ನಾಯಿಗಳು ಹೆಸರು ಹೇಳ್ತೆ. ಪಮರೇನ್ ಬಂದೈತೆ, ಇದೇನು ಇನ್ನು ಬುಲ್ಡಾಗ್ ಬಂದೈತೆ,
ಆ ಪಕ್ಷದ ಹಿರಿಯ ಮುಖಂಡರಿಗೆ ಅವರು ಇಟ್ಟಿರೋ ಹೆಸರುಗಳು ಆ ಥರ ಕರಿತಿದ್ರು. ಎಷ್ಟು ರೀ ಯಾವ ರೀ ಮಾನವೀಯತೆ ಪ್ರಜಾಸ್ವಾಮ್ಯದಲ್ಲಿ ಎಲ್ಲರೂ ಪ್ರೇಮ ಮಾಡಬೇಕು, ಪ್ರೀತಿಸಬೇಕು. ದ್ವೇಷದಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ. ಇವತ್ತು ಆ ಹುಡುಗ 32-33 ವಯಸ್ಸಲ್ಲಿ ಗೆದ್ದು ಬರ್ಬೇಕಂತ ಹೇಳಿದ್ರೆ ಎಲ್ಲರೂ ಪ್ರೀತಿಸಿದ್ದಕ್ಕೆ ಆ ವಿಶ್ವಾಸ ತೋರಿಸಿದ್ದಾನೆ ಇವತ್ತು ಅಷ್ಟು ಕೆಲಸ ಮಾಡ್ತಿರೋದು. ಇವು ಸರ್ಕಾರ ಗ್ಯಾರಂಟಿ ಕೊಡೋದು ಸಹಿಸಲ್ಲ. ಒಂದು ಕನ್ಸ್ಟ್ರಕ್ಟಿವ್ ಆಗಿ ಈ ಜಿಲ್ಲಾಭಿವೃದ್ಧಿ ಈ ಥರ ಇವ್ರು ಮಾಡಬೇಕಾಯ್ತು, ಮಾಡಿಲ್ಲ ಅಂತ ಹೇಳಿ ಮಾತಾಡೋದು. ಈ ಚುಳ್ಳಕ ರಾಜಕೀಯ ಇವತ್ತನ ಅದು ಮುಚ್ಚಿಬಿಡ್ರು, ಸಾಕಾಗೈತಿ. ನಾವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದು, ಡೆವಲಪ್ಮೆಂಟ್ ಬಗ್ಗೆ ಅಜೆಂಡಾ ಇಡೋಣ ಅಂತ. ಏನಪ್ಪ ನೀವು ಕಾಂಗ್ರೆಸ್ ಸರ್ಕಾರದ ಇದನ್ನು ಅಜೆಂಡಾ ಮಾಡ್ರಪ್ಪ, ಸ್ಟೇಟ್ ಗೌರ್ಮೆಂಟಲ್ಲಿ ನೀವು ಮಾಡಿರಿ, ಸೆಂಟ್ರಲ್ ನಾವು ಮಾಡ್ತೀವಿ. ಗಂಡಸ್ತಾನ ಅಲ್ಲಿ ತೋರಿಸ್ಬೇಕು, ನಿಜವಾದ ಗಂಡಸ್ತಾನ ಅದನ್ನು ಹೇಳ್ಬೇಕು ನಾವು. ಅಲ್ಲ, ಒಂದು ಸಮಾವೇಶ ಮಾಡೋ ಟೈಮಲ್ಲಿ ಡೈವರ್ಷನ್ ಮಾಡಲಿಕ್ಕೆ ಆ ಬೆಳಿಗ್ಗೆ ಎದ್ದು ಕೂಡ ಆ ರೋಡಲ್ಲಿ ಹೋಗಿ ಆ ವಾಲ್ಮೀಕಿ ಮಹರ್ಷಿ ದರ್ಶನ ಮಾಡಬೇಕಂತ ನಮಗೊಂಥರ ಪುರುಷನ ಸುಕೃತಿ ಇರಬೇಕು. ಅಂಥ ಒಂದು ನಮ್ಮ ಅವರೇನು BJP ಅವ್ರು ಕೆತ್ತಿಸಿದ ರಾಮ್ ಟೆಂಪಲ್ ನಾವೇ ಮಾಡಿಸುವಂಥ ಏನು ಕೆತ್ತನೆ ಮಾಡಿದ್ದಂಥ ಶಿಲ್ಪಿ ಅಂಥವ್ರು ಕೆತ್ತನೆ ಮಾಡಿದ್ದನ್ನು ಇವ್ರು ಡೈಜೆಷನ್ ಮಾಡ್ಕೊಂಬಿದ್ದಂಗೆ ಅದನ್ನು ನಾಳೆ ಏನಾದರೂ ಮಾಡಿ ಕಾರ್ಯಕ್ರಮ ಮಾಡಬಾರ್ದು ಅಂಬೋದು ಇಗ್ನೈಟ್ ಬೇಕಂತ. ಎಲ್ಲರ ಮನೆಗಳು ಅವ್ರ ಮನೆ ಕಲ್ಲುಗಳು ಹೆಂಗೆ ಬಂದವಪ್ಪ? ಕಲ್ಲು ಅವ್ರ ಮನೇಲಿ ಎಂದು ಬಂದರು. ಕಟ್ಟಿಗೆ ಯಾಕೆ ಬೇಕು ಮನೆಗಳಲ್ಲಿ? ಕಾರ್ಪುಡಿ ಕೇಜ್ಗಟ್ಟಲೆ ಯಾರು ಇರ್ತಾರಪ್ಪ? ಕಾರ್ಪುಡಿ ನಿಮ್ಮ ಮನೆ ಕೇಜ್ಗಟ್ಟಲೆ ಇರ್ತಾರಲ್ಲಪ್ಪ. ನಮ್ಮ ಮನೆಗಂತೂ ಏನು ಹಳೆ ಕಾರ್ಪುಡಿ ಇರ್ತೀವಿ, ಮಿರ್ಚಿ ಇರ್ತಾವೆ, ಅಲ್ಲಿ ಕಾರ್ಪುಡಿ ಇರೋದು. ಕಾರ್ಪುಡಿ ಒಂದು 500 ಗ್ರಾಮ್ ಇರ್ತಾವೆ. ಚೀಲಗಳು ಕಾಲೇಜ್ ಹೆಂಗೆ ಬರ್ತಾವೆ? ಎಲ್ಲ ಪ್ರಿಪೇರ್ ಮಾಡಿಕೊಂಡು 2-3 ದಿವಸದಿಂದ ಸ್ಕೆಚ್ ಆಗಿ ಬ್ಲೂ ಪ್ರಿಂಟ್ ಮಾಡಿ ಏನು ಒಂದು ಸುಮ್ಮನೆ ಹಂಗೆ ಅರ್ದು ಸ್ಟಾರ್ಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಯಾರ. ಇದು ಬೇಕಾ? ಮತ್ತೆ ನೀವು ಪುನಃ ವಾಪಸ್ಸು ಹಳೆ ದಿವಸಕ್ಕೆ ತೊಗೊಂಡು ಹೋಗ್ತಾಯಿದ್ರಿ. ಇದು ಯಾರಿಗೂ ಶೋಭೆ ಅಲ್ಲ, ನಮ್ಮ ಜಿಲ್ಲೆಗೂ ಶೋಭೆ ಅಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ. ನೀವು ದೊಡ್ಡ ಲೀಡರ್ಗಳಾಗಿ ಹಿರಿಯವರ ಶಾಸಕರಿಗೆ ಇಲ್ಲಾಂದ್ರೆ ಹೇಳ್ಬೇಕು. ಯಾಕಂದ್ರೆ ಇವರು ಅಸೆಂಬ್ಲಿ ಇರುತ್ತೆ, ಅವ್ರಿಗೆ ಅಸೆಂಬ್ಲಿ ಇರ್ತಾರೆ. ಅದನ್ನು ಹೇಳ್ಬಿಟ್ಟು ಶ್ರೀರಾಮುಲು ನಿನ್ನೆ ಹೇಳಿದ್ರು, ಇಲ್ಲ ನೀವು ಹೇಳ್ಬೇಕಾಯ್ತು, ಅವ್ರು ಹೇಳ್ಬೇಕಾಯ್ತು. ನೀವು ಹೇಳ್ಬೋದಾಯ್ತಲ್ಲ. ಶ್ರೀರಾಮುಲು ಬಂದು ಬರತ್ತೆ ಆ ಥರ ಇಲ್ಲಪ್ಪ, ಈ ಥರ ಐತೆ ಹಿಂಗೈತೆ, ಯಾಕೆ ಮೇರಪ್ಪ ನಡಿ ಯಾರ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಅವರನ್ನು ಹೋಗ್ತಿದ್ದಿಲ್ಲ, ಅವ್ರ ಮನೆಯನ್ನು ಕೊಡ್ತಿದ್ದಿಲ್ಲ. ಒಂದೇ ಒಂದು ಕಾರಣ, ಒಟ್ಟು ವಾಲ್ಮೀಕಿ ಜನಾಂಗದ ಆ ತಾತಂದು ಮಾತ್ರ ಯಾವುದಾದ್ರು ಭವ್ಯವಾದ ಒಂದು ನಾಳೆ ಅದು ಸಭೆ ನಡೀಲಿದ್ದಂಗೆ ನೋಡ್ಬೇಕಂಬುದೇ ಕನಸು ಇವ್ರಿಗೆ, ಬೇರೆ ಏನು ಕನಸಿಲ್ಲ. ಆ ಕನಸು ನಾಳೆ ಹೆಂಗಿರ್ತದೆ ಸಿನಿಮಾ ಬಂದು ನಾಳೆ ಸಿನಿಮಾ ಸ್ಟಾರ್ಟ್ ಆಗಿ ಬಂದು ಗೊತ್ತಾಗ್ತದೆ. ಇವತ್ತೇನು ಆ ಘಟನೆ ಹುಡುಗಂದು ನಡೆದಿದಲ್ಲ, ರಾಜಶೇಖರ್ ರೆಡ್ಡಿ ಆತಂದು ಏನು ಆಗಿದೆ ಅದ್ರದ್ದು ನಿಷ್ಪಕ್ಷವಾದ ತನಿಖೆ ಆಗ್ತದೆ. ತನಿಖೆ ಆದಮೇಲೆ ಯಾರು ತಪ್ಪಿಸ್ತೋ ಏನಂಬುದು ಅದು ತನಿಖೆ ಅವರು ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಆ ಡಿಪಾರ್ಟ್ಮೆಂಟ್ ನಡೆಸ್ಕೊಡ್ತಾರೆ. ಸರ್ ಅವರು ಸಿಟ್ಟಿಂಗ್ ಜಡ್ಜು, CBI, ಆಮೇಲೆ ED, ID ಅವೆಲ್ಲ ಮತ್ತೆಲ್ಲ ಅವ್ರ ಕೈಯಾಗ ಯಾವ ಎನ್ಕ್ವೈರಿ ಅಂತ ಮಾಡ್ಕೊಳ್ಳಿ ಸರ್, ಯಾರಿಗೂ ತಕರಾರಿಲ್ಲ. ಈಗ ಒಂದು ವೇಳೆ ಮುಂದಿನ CBI ಎನ್ಕ್ವೈರಿ ಬ್ಯಾಡ ಸರ್ ಅಂತ ಅವ್ರನ್ನ ಬಿಡ್ತಾರ, ಏನಿಲ್ಲ. ತನಿಖೆ ಯಾವುದಾದ್ರೂ ಮಾಡ್ಕೊ. ಈಗ CBI ಅವ್ರ ಕೈಗೈತೆ, ED ಅವ್ರ ಕೈಗೈತೆ, IT ಎಲ್ಲ ಕೈಗೈತೆ. ಈ ಜುಡಿಷಿಯಲ್ ಎನ್ಕ್ವೈರಿ ಮಾಡಿದಂತ ಅವ್ರು ಮಾಡಿದ್ರೆ ನಾವ್ಯಾರು ತಳ್ಳಕ್ಕೆ ಯಾರು? ನ್ಯಾಯಯುತವಾಗಿ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡೋ ಯಾವುದೇ ಒಂದು ಇದಕ್ಕೆ ಮಾಡಿದ್ರು ಕೂಡ ಎಲ್ಲರೂ ಸ್ವಾಗತ ಮಾಡ್ತಾರೆ. ಯಾರ್ಯಾಕೆ ವಿರೋಧ ಮಾಡ್ತಾರೆ? ವಿರೋಧ ಮಾಡೋ ಪ್ರಸಂಗ ಬರೋದಿಲ್ಲ. ಯಾಕಂದ್ರೆ ಆ ಭಯನೇ ನಮಗಿಲ್ಲ. ಈಗಲಾದರೂ ನಾನು ಹೇಳ್ತೀನಿ, ಈ ಸಭಾ ಮುಖಂಡ ನಮ್ಮೆಲ್ಲರ ಮುಖಂಡ ಸಾಕ್ಷಿ ಹೇಳ್ತೀನಿ, ಈಗಲಾದರೂ ನಿಮ್ಮ ಆತ್ಮಸಾಕ್ಷಿ ಇಟ್ಕೊಂಡು ಆತ್ಮಸಾಕ್ಷಿಯಿಂದ ಬಳ್ಳಾರಿ ಜಿಲ್ಲಾ ಅಭಿವೃದ್ಧಿಗೆ ಏನು ಕೆಲಸ ಮಾಡೋಕ್ಕೆ ನೀವು ಕೈ ಜೋಡಿಸ್ತೀರೋ ನಾವೆಲ್ಲರೂ ಕೂಡ ಅದೇ ಕೈ ಜೋಡಿಸೋಕೆ ನಾವು ಕೂಡ ಸಿದ್ಧರಿದ್ದೀವಿ. ಆದರೆ ಡೆಮಾಲಿಷ್ ಬಳ್ಳಾರಿನ ಹಾಳು ಮಾಡ್ತೀನಿ ಅನ್ನೋದು ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಹಳೆ ರಾಜಕೀಯಗಳು ಮರುಕಳೆ ಮಾಡೋಕೆ ಮಾತ್ರ ಯಾರು ನಮ್ಮ ಕಾರ್ಯಕರ್ತರಾಯಿತು, ನಮ್ಮ ಮುಖಂಡರಾಯಿತು ಬಿಡೋಲ್ಲ. ಇದು ಸಿದ್ಧ. ನಿನ್ನ ಆ ಹುಡುಗನ ಕಂಟ್ರೋಲ್ ಮಾಡಿದ್ದು ಭಾಳ ಜಾಸ್ತಿ. 3-4-5 ಸಾವಿರ ಜನ ಬಂದು ಹಿಡಿದು ಹಂಗೆ ಹೋಗಿದ್ರೆ ಇವ್ರಿಗೇನು ಮನೇಲಿ ಹೋಗಿ ತೂರಿ ಇದು ಮಾಡ್ಕೊಂಡಂಥ ಇಂಟಿಸ್ಮೆಂಟ್ ಇದ್ದು ಲಾಠಿ ಚಾರ್ಜ್ ನಮ್ಮ ಮೇಲೆ ಅವ್ರು ಮಾಡಿದ್ರು ಕೂಡ ಅವ್ರೇನು ಭಯ ಇತ್ತು, ಇವ್ರು ಎಲ್ಲಿ ಒಳಗೆ ನುಗ್ಗಿ ಇದು ಅನಾಹುತ ಆಗುತ್ತೋ ಅಂತೇಳಿ. ನಮ್ಮ ಹುಡುಗರು ಏಟ್ಗಳು ಬಿದ್ದು ಕೂಡ ಏಟು ಬಿದ್ದು ಒಂದು ಸತ್ತೋದ ಎಲ್ಲವೂ ಎನ್ಕ್ವೈರಿ ಆಗ್ತವೆ. ಅವರು ಕೌಂಟರ್ ಕೇಸ್ ಕೊಡ್ತಾರೆ, ಎಲ್ಲವೂ ಎನ್ಕ್ವೈರಿ. ತನಿಖೆಗೆ ಅಲ್ಲಿ ನಾವೇನು ಯಾರು ನಮಗೂ ಅಭ್ಯಂತರ ಇಲ್ಲ, ಹಸ್ತಕ್ಷೇಪ ಇಲ್ಲ, ಅಭ್ಯಂತರ ಇಲ್ಲ. ತನಿಖೆ ರೀತಿ ಯಥಾರೀತಿ ಏನು ತನಿಖೆ ಆಗ್ತದೆ ಆ ರೀತಿಗೆ ಆಗುತ್ತೆ. ಆದರೆ ಈ ಬೆದರಿಕೆ ಮಾಡೋದು, ಪ್ರತಾಪ್ ರೆಡ್ಡಿ ನಮ್ಮಲ್ಲಿ ದುಡ್ದಾನ, ಅವರನ್ನೇ ಕ್ರಿಮಿನಲ್ಲು, ಗಾಲಿ ನೀನು ಗಾಲಿ ತೆಗಿತೀವೆಲ್ಲ ಇಂಥ ಡೈಲಾಗ್ಗಳು ಬಿಡು. ಈಗ ಕೇಳಿ 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 ಸಾಕಾಗೈತೆ. ಅಲ್ಲಿ ಅಜ್ಜೋರು ಕೂತ್ಕೊಂಡಿರೋದು ಯಾರು? ರಾಮಾಯಣ ಬರೆದಂಥ ಮಹಾನ್ ವ್ಯಕ್ತಿ. ಅಂಥ ವ್ಯಕ್ತಿಗೆ ಥರ ತಗೊಂಡು ಸೇವೆ ಮಾಡಿಕೊಂಡು ಒಳ್ಳೆ ಅನಿಸ್ಕೋ. ಎಲ್ಲರೂ ಸಾಯ್ತಾರೆ, ನೀನು ಸಾಯ್ತೀನಿ, ನಾನು ಸಾಯ್ತೀನಿ, ಇನ್ನೊಬ್ರು ಸಾಯ್ತೀನಿ, ಇವರು ಸಾಯ್ತಾರೆ. ಹೋಗೋ ಟೈಮಲ್ಲಿ ಈ ಮನುಷ್ಯ ಇರಬೇಕಾಯ್ತಪ್ಪ ಅಂದರೆ ಅವತ್ತು ನಮ್ಮ ಹುಟ್ಟಿದ ಸಾರ್ಥಕ. ಆ ರೀತಿ ನಾವು ಜೀವನ ನಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಇನ್ನೊಂದು ರೀತಿ ಈ ಥರ ಮಾತುಗಳು, ಚುಣಕ ಮಾತುಗಳು ಮಾತಾಡಬಾರ್ದು. ಮಾತಾಡದೆ ಅದೇ ರೀತಿಯಲ್ಲಿ ಇರ್ತದೆ. ಅವ್ರು ಯಾವ ಥರ ಮಾತಾಡ್ತಾರೆ ರಿಪ್ಲೈ ಕೂಡ ಅದೇ ಥರ ಇರ್ತದೆ. ಇದು ಹೆಚ್ಚಿಗೆ ಅನ್ಕೋಬೋದು, ಇಲ್ಲಾಂದರೆ ಏನಾದ್ರು ಅನ್ಕೋಬೋದು. ಅವ್ರು ಯಾವ ಸ್ಪಿರಿಟಲ್ಲಿ ತೊಗೊಂಡ್ರೆ ಆ ಸ್ಪಿರಿಟಲ್ಲಿ ತೊಗೊಳ್ಳಿ.
ಬಟ್ ಇಲ್ಲಿ ಜಗ್ಗೋರು ಬಗ್ಗೋರು ಅಂತ ಯಾರು ಇಲ್ಲ. ಆ ಡಬ್ಬೆಗಳೆಲ್ಲ ಕಲ್ಲುಗಳಾಕಿ ಹೊಡೆಯೋ ಕಾಲ ಹೋಯ್ತು. ಎಲ್ಲ ಲೀಡರ್ಗಳನ್ನ ಕಣ್ಣ ಮಾಡಿ ಎಲ್ಲಿ ಬೇಕಾದ್ರೆ ಬಿಸಾಕಿ ಯಡಿಯೂರಪ್ಪನಂತ ದೊಡ್ಡ ಲೀಡರ್ ಕಣ್ಣೀರು ಹಾಕಿಸಿದ್ರಲ್ರಿ. ಯಡಿಯೂರಪ್ಪನ ಮಗ ಕಣ್ಣೀರು ಹಾಕ್ಸಿದ್ರ ಮುದುಕನ ಪಾಪ ಆಪರಿಂಸೆ ಕೊಟ್ಟರು. ಯಾರಿಗೆ ಇವರು ಕಾಡ್ಸಿಲ್ಲ ಹೇಳ್ರಿ, ಎಲ್ಲರೂ ಕಾಡ್ಸಿದೆ. ದೇವೇಗೌಡರ ಮುದಿಹದ್ದು, ಸೋನಿಯಾ ಗಾಂಧಿನ, ಚಂದ್ರಬಾಬುನ ಎಲ್ಲರೂ ಬೈದೆ. ಅಂದರೆ ಇಡೀ ದೇಶದಲ್ಲಿ ರಾಜಕೀಯ ನೀತೊಬ್ಬತ್ತೆ ಹರಿಶ್ಚಂದ್ರ. ಒನ್ ಆ್ಯಂಡ್ ದಿ ಓನ್ ಹರಿಶ್ಚಂದ್ರ. ಇದು ಸರ್ವಸಾಮಾನ್ಯವಾಗಿ ಕೆಲವು ಹಬ್ಬ ಹರಿದಿನಗಳು ಜಯಂತಿಗಳು ಬಂದಾಗ ಆ ಸಮಾಜದ ಮುಖಂಡರು ಬ್ಯಾನರ್ ಹಾಕೋ ಸಹಜನೇ, ಇಲ್ಲ ಮೊದಲ ಅದು ಕಾನೂನು ಕೂಡ ಇದೆ, ಕಟ್ಟುನಿಟ್ಟಾಗಿ ಮಾಡ್ಬೇಕಂಥದ್ದು. ಇದು ಘಟನೆ ಸರ್. ಸ್ಥಳ ನಮ್ಮ 2 ವರ್ಷದ ಕೆಳಗಡೆ ನಾವು ಹೊಸ ಮಾಡ್ಬೇಕಂತೇಳಿ ಕಾಂಟ್ಯಾಕ್ಟ್ ಮಾಡ್ಬೇಕಂತ ತೆಗೆದಿದ್ದೀವಿ. ಅಲ್ಲಿ ಕಂಪ್ಲೀಟಲ್ಲ ಹೇಳೋದಲ್ಲ, ಅದು ಪ್ರೊಸೆಸ್ ಇರುತ್ತೆ, 2 ತಿಂಗಳ ಪ್ರೊಸೆಸ್ ಮುಗಿಬಿಡ್ತದೆ. ಸರ್ ಅದಾದಮೇಲೆ ಸರ್ ಇವೆಲ್ಲ ಕಡಿವಾಣ ಆಗುತ್ತೆ. ಇನ್ನೇನು ನೀವು ಹೇಳಿದ್ರಲ್ಲ, ನಾವು ಹಿಂದಿನ ತಿಂಗಳಲ್ಲೇ ಎಲ್ಲ ಮ್ಯಾನೇಜರ್ ಮೀಟಿಂಗ್ ಮಾಡಿದ್ವಿ. ನಾವು ಯಾರು ತೆಗಿತಾರಪ್ಪ ಅದನ್ನು ಎಫ್ ಐ ಮಾಡಬೇಕಂತ ಅದನ್ನು ಮಾಡಿದ್ದೀವಿ. ಇನ್ನೇನು ಮುಂದಿನ CBI ಕೂಡ ಕಟ್ಟುನಿಟ್ಟಿನ ಆದೇಶ ಇಲ್ಲ, ಇದು ಕಟ್ಟುನಿಟ್ಟು ಆದೇಶ ಮಾಡಿ ಪಾಲನೆ ಮಾಡ್ತೀವಿ. ಏನು ಕ್ರಮ ತಗೊಂಡು ಅಂದರೆ ಅದು FIR ಮಾಡಿದ್ವಿ, ಅದ್ಮೇಲೆ ಮಾಡ್ತೀವಿ. ಇದರಲ್ಲಿ ಇಲ್ಲ, ಅದನ್ನು ನಾವು ಒಪ್ಕೊಂಡಿವಾಗ ಅದನ್ನು ಕಟ್ಟುನಿಟ್ಟಾಗಿ ಏನಂದರೆ ನಾವು ಹೋಲ್ಡಿಂಗ್ಸ್ಗಳು ಸರ್ 2 years ತೆಗೆದುಬಿಟ್ಟಿವಿ. ಅದನ್ನು ಟೆಂಡರ್ ಕಾಲ ಸರ್ ನೆಕ್ಸ್ಟ್ ಟೆಂಡರ್ ಫೈನಲ್ ಮಾಡ್ತೀವಿ. ಫೈನಲ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಬ್ಯಾನರ್ಸ್ ಎಲ್ಲ ಹೋಗಿತ್ತು. ಒಂದು ಎರಡನೇದು ಒಂದು ಕೆಲಸ ಮಾಡೋಣ, ಇಲ್ಲ ಪತ್ರಕರ್ತ ಒಂದು ಸಬ್ ಕಮಿಟಿ ಹಾಕಿ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಮಾಡ್ರಿ. ರಿಪೋರ್ಟ್ ಅಲ್ಲ ಸರ್, ನಾವೇ ಮಾಡಬೇಕಲ್ಲ. ಇಲ್ಲ ನಮ್ಮದೇ ಸರ್, ನಮ್ಮ ಕರ್ತವ್ಯ ಅಲ್ಲ, ಅಭಿಪ್ರಾಯ ಕೊಡ್ರಿ, ಒಪಿನಿಯನ್. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.